ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬ್ರೇಕ್ಫಾಸ್ಟ್ ಮೀಟ್ ಆದ ನಂತರ ಅವರು ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತಾರೆ. ವಿಧಾನಸೌಧದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಅವ್ರನ್ನ ಭೇಟಿಯಾಗ್ತಾರೆ. ಆ ಭೇಟಿಯಾದ ಸಂದರ್ಭದಲ್ಲಿ ವೈರಾಗ್ಯದ ಮಾತುಗಳನ್ನು ಆಡಿದ್ರ ಸಿದ್ದರಾಮಯ್ಯನವರು ಅಂತಕ್ಕಂಥ ಪ್ರಶ್ನೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಇಬ್ಬರ ನಡುವಿನ ಕದನ ಕುತೂಹಲ. ನಾನಾ ನೀನಾ ಎಂಬಂತೆ ಕೋಲ್ಡ್ ವಾರ್ನಲ್ಲಿ ಸಿದ್ದು ಡಿಕೆಶಿ ಇದ್ದಾರೆ. ಸೋಮವಾರ ಸೋನಿಯಾ ಗಾಂಧಿ ಮುಂದೆ ಅಧಿಕಾರ ಕ್ಲೈಮ್ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇಬ್ಬರ ಕ್ಲೈಮನ್ನು ಒಪ್ತಾರಾ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕೂಡ ಯಾವುದೇ ಕ್ಲಾರಿಟಿ ಅನ್ನೋದು ಸಿಗ್ತಿಲ್ಲ. ಸದ್ಯಕ್ಕೆ ಕುರ್ಚಿ ಬದಲಾವಣೆ ಚರ್ಚೆಗಳು ಬೇಡ. ಸದ್ಯಕ್ಕೆ ಅಂದರೆ ಸಿದ್ದರಾಮಯ್ಯ ಕ್ಲೈಮ್ ಏನು ಅಂತಂದರೆ ಈಗ ಕುರ್ಚಿ ಬದಲಾವಣೆ ಚರ್ಚೆಗಳೆಲ್ಲ ಬೇಡ, ಬಜೆಟ್ ಮುಗಿಯೋ ತನಕ ಆದರೂ ಅಟ್ಲೀಸ್ಟ್ ಇರಲಿ, ನಾನೇ ಇರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರೇನೋ ಮಾತನಾಡಿದ್ದಾರೆ. ಯಾಕೆ ಅಂತಂದರೆ ಅವ್ರದ್ದು 2-3 ಇದೆಯಲ್ಲ ವಿಚಾರಗಳು. ಅಧಿವೇಶನ ಬಜೆಟ್ ಮುಗಿದ ಬಳಿಕ ಚರ್ಚೆ ಉತ್ತಮ ಅಂತಕ್ಕಂಥದ್ದು, ಚರ್ಚೆ ಮಾಡ್ತಕ್ಕಂಥದ್ದು ಉತ್ತಮ. ಬಜೆಟ್ ನಾನು ಹೇಳಿದ್ನಲ್ಲ, ಈಗ ಒಂದು ವೇಳೆ ಅಧಿವೇಶನ ಮುಗೀತು ಅಂತಲೇ ಇಟ್ಕೊಳ್ಳಿ, ಆಗಲೇ ಇವರು ರಾಜೀನಾಮೆ ಕೊಟ್ಟು ಹೊಸದಾಗಿ ಹಣಕಾಸು ಮಂತ್ರಿ ಬಂದು ಅವ್ರ ಇಲಾಖೆಯನ್ನು ಅರ್ಥ ಮಾಡಿಕೊಂಡು ಎಲ್ಲ ಮಾಡಿ ಮಾರ್ಚ್ನಲ್ಲಿ ಬಜೆಟ್ ಮಂಡನೆ ಮಾಡ್ತಕ್ಕಂಥದ್ದು ರಿಸ್ಕಿ ಜಾಬ್ ಅದು. ಹಾಗಾಗಿ ಅಲ್ಲಿ ತನಕ ಟೈಮ್ ಕೊಡ್ಬೋದು. ಕಾರಣವೇ ಇಲ್ಲದೆ ನನ್ನನ್ನು ಬದಲಾವಣೆ ಮಾಡಿದ್ರೆ ಕಷ್ಟ. ಕಾರಣವೇ ಇಲ್ಲ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ? ಒಪ್ಪಂದ ಆಗಿದ್ದರೆ ಅದೇ ಕಾರಣ, ಒಪ್ಪಂದವೇ ಕಾರಣ. ಒಪ್ಪಂದ ಆಗಿಲ್ಲ ಅಂದರೆ ಗೊತ್ತಿಲ್ಲ. ಪಕ್ಷದ ಮೇಲೆ ಅಹಿಂದ ವರ್ಗ ಮುನಿಸಿಕೊಳ್ಳಬಹುದು ಅಂತ ಇದೊಂದು ಆತಂಕ ಹೈಕಮಾಂಡ್ಗೂ ಕೂಡ ಇದ್ದೇ ಇದೆ. ಇದನ್ನೇ ಕೆ ಸಿ ವೇಣುಗೋಪಾಲ್ ಅವತ್ತು ರಾಹುಲ್ ಗಾಂಧಿಗೆ ಹೇಳಿ ಅವ್ರು ಕನ್ವಿನ್ಸ್ ಮಾಡಿ ರಾಹುಲ್ ಗಾಂಧಿ ಅವರಿಂದ ಪರ್ಮಿಷನ್ ತೊಗೊಂಡು ಸಿದ್ದರಾಮಯ್ಯನವರು ಕಾಲ್ ಮಾಡ್ತಾರೆ, ಇಮಿಡಿಯೇಟಾಗಿ ಒಂದು ಬ್ರೇಕ್ಫಾಸ್ಟ್ ಮೀಟ್ ಮಾಡಿ ಅಂತಂದ್ಬಿಟ್ಟು. ರಾಷ್ಟ್ರೀಯ ಮಟ್ಟದಲ್ಲೂ ಪಕ್ಷಕ್ಕೆ ಮುಜುಗರ ಆಗಬಹುದು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಕ್ಲೇಮ್. ನಿಜ ಇರ್ಬೋದು, ಬಟ್ ಈಗ ಸದ್ಯಕ್ಕೆ ಯಾವುದೋ ಎಲೆಕ್ಷನ್ ಇಲ್ಲ, ತಮಿಳುನಾಡು ಎಲೆಕ್ಷನ್ ಬರೋ ತನಕ. ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ ಆಗಬಹುದು ಮೇ ಬಿ. ಯಾಕೆಂದರೆ ಯಡಿಯೂರಪ್ಪನವರ ಉದಾಹರಣೆ ಕಣ್ಮುಂದೆ ಇದೆ. ಹೆಚ್ಚು ಶಾಸಕರ ಬೆಂಬಲ ನನ್ನ ಪರ ಜಾಸ್ತಿ ಇದೆ, ಇದನ್ನಂತೂ ಕ್ಲೈಮ್ ಮಾಡೇ ಮಾಡ್ತಾರೆ. ನಿಮ್ಗೆ ತೀರಾ ಹಂಗೆ ಬಂತು ಅಂದರೆ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀರಿ, ಒಂದು ಗೌಪ್ಯ ಮತದಾನ ಮಾಡಿ, ಯಾರ ಪರ ಜಾಸ್ತಿ ಇದ್ದಾರೆ ಶಾಸಕರು ನೋಡೋಣ ಅಂತ ಹೇಳಬಹುದು. ಶಾಸಕರ ಅಭಿಪ್ರಾಯ ಇಲ್ಲದೆ ಬದಲಾವಣೆ ಆದರೆ ಅಸಮಾಧಾನಗೊಳ್ತಾರೆ. ಯಾಕೆಂದರೆ ಶಾಸಕರು ತಮ್ಮ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಳೋದು ಅದು ಅವರ ಹಕ್ಕು. ಆ ಹಕ್ಕನ್ನು ಕಸಿದುಕೊಂಡಂತಾಗುತ್ತೆ. ಹಾಗಾಗಿ ಅವ್ರ ಅಸಮಾಧಾನ ಆಗ್ಬೋದು. ಏನಪ್ಪ ಹಂಗಾರೆ ನಾವು MLAಗಳಾಗಿ ನಮಗೇನು ಬಂತು ಲೆಕ್ಕ ಇದು ಅಂತಂದ್ಬಿಟ್ಟು. ಇದು ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅಂತ ಸಿದ್ದರಾಮಯ್ಯನವರ ಕ್ಲೈಮು. ಗೊಂದಲಗಳಿಲ್ಲದೆ ಆಗಬೇಕಿದ್ದ ಮಾತುಕತೆ DK ಮತ್ತು ಬಣದಿಂದ ಸೃಷ್ಟಿಯಾಗಿದೆ ಅಂತೆಲ್ಲ ಅವರೆಲ್ಲ ಹೇಳಿದ್ದಾರೆ. ಇನ್ನು DK ಶಿವಕುಮಾರ್ ಕ್ಲೈಮ್ ಕೂಡ ಇದೆಯಂತೆ, ನೋಡೋಣ. DK ಶಿವಕುಮಾರ್ ಏನಂತ ಕ್ಲೇಮ್ ಮಾಡಬಹುದು ಬಂತು ನೋಡಿ ಡೀಟೇಲ್ಸ್. ಪಕ್ಷ ಅಧಿಕಾರಕ್ಕೆ ಬಂದಾಗ 2.5 ವರ್ಷಗಳ ಮಾತುಕತೆ ಆಗಿತ್ತು. ಎಲ್ಲಿ 2023 ಮಲ್ಲಿಕಾರ್ಜುನ್ ಖರ್ಗೆ ಅವರ ದಿಲ್ಲಿ ನಿವಾಸದಲ್ಲಿ ಆಗಿತ್ತು, ನೆನಪಿಸ್ತಾರೆ ಅವರು, ಅಲ್ಲಾಗಿತ್ತಲ್ಲ ಅಂತ. ಅದರಂತೆ ಪ್ರಕ್ರಿಯೆಗಳು ನಡೀಲಿ, ಅದರಂತೆ ನನಗೆ ಸ್ಮೂತ್ ಟ್ರಾನ್ಸಿಷನ್ಗೆ ಅವಕಾಶ ಮಾಡಿಕೊಡಿ. ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ನಾನು ಹಗಲು ಇರಳು ಅಂತ ದುಡಿದಿದ್ದೀನಿ. ನನ್ನ ಕೈಗೆ ಪಕ್ಷದ ಚುಕ್ಕಾಣಿ ಕೊಟ್ಟಾಗ ಯಾವ ರೀತಿಯಲ್ಲಿತ್ತು ಕಾಂಗ್ರೆಸ್ಸು 1-2 ಸ್ಥಾನ ತಗೊಳ್ತಾ ಇತ್ತು ಲೋಕಸಭೆಯಲ್ಲಿ, ಹೀಗೆಲ್ಲ ತನಕ ಬಂದಿದೆ ಅಂತ ಅವ್ರು ರಿಸಲ್ಟ್ ಸಮೇತ ಹೇಳ್ಬೋದು. ಇದಕ್ಕೆ ನಾನು ಕೂಲಿ ಕೇಳ್ತಾ ಇದ್ದೀನಿ. ಒಳ್ಳೆ ಸ್ಥಾನಕ್ಕೆ ಪಕ್ಷವನ್ನು ತಂದ ಮೇಲೆ ಕೂಲಿ ಕೇಳೋದು ತಪ್ಪ ಅಂತ ಕ್ಲೇಮ್ ಮಾಡ್ಬೋದು. ಪಕ್ಷಕ್ಕಾಗಿ ನಾನು ಪಡಬಾರದ ಕಷ್ಟಗಳನ್ನು ಪಟ್ಟಿದ್ದೀನಿ, ಮಾನಸಿಕವಾಗಿ ದೈಹಿಕವಾಗಿ ವಿಪರೀತ ಟಾರ್ಚರು. ಇನ್ಫ್ಯಾಕ್ಟ್ ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದೀನಿ ನಾನು. ನನ್ನ ಕುಟುಂಬ ನೋವಲ್ಲಿತ್ತು. ಇದಕ್ಕೆಲ್ಲ ಏನು ಕಾರಣ? ಪಕ್ಷಕ್ಕೆ ನಾನು ತೋರಿಸಿದ ನಿಷ್ಠೆ. ಅಧಿಕಾರದ ಆಮಿಷ ಬಂದರೂ ಕೂಡ ಅವ್ರು ಹೇಳ್ಕೊಳ್ಳೋದು BJPಯಿಂದ ಆಫರ್ ಬಂದಿತ್ತು ಟಾಪ್ ಲೀಡ್ರಿಂದ, ಇಲ್ಲಿಗೆ ಬನ್ನಿ DCM ಆಗಿ ಅಂತೆಲ್ಲ ಹೇಳಿದ್ರು, ನಾನು ಅದನ್ನು ತ್ಯಜಿಸ್ತೆ ಅಂತ. ಅದನ್ನು ಅಲ್ಲೂ ಹೇಳಬಹುದು. ಸೋನಿಯಾ ಮೇಡಮ್ ಹತ್ರ ಅನುಕಂಪದ ಕಾರ್ಡನ್ನು ಪ್ಲೇ ಮಾಡಬಹುದು. ಇನ್ಫ್ಯಾಕ್ಟ್ ತಿಹಾರ್ ಜೈಲಲ್ಲಿದ್ದಾಗ ಸೋನಿಯಾ ಮೇಡಮ್ ಇವ್ರನ್ನ ನೋಡೋದಕ್ಕೆ ಹೋಗಿದ್ರು. ಇವರು ಚಿದಂಬರಂ ಬೇರೆ ಬೇರೆ ಪ್ರಕರಣದಲ್ಲಿ ಇದ್ರೂ ಕೂಡ ಫಸ್ಟ್ ಹೋಗಿದ್ದು ಇವ್ರ ಹತ್ರಕ್ಕೇನೆ. ಅಧಿಕಾರ ಕೊಡದೆ ಹೋದರೆ ಸಮುದಾಯ ಕೋಪಗೊಳ್ಬೋದು. ಒಕ್ಕಲಿಗ ಸಮುದಾಯ 5% ಹೆಚ್ಚುವರಿ ವೋಟ್ಗಳು ಬಂದಿತ್ತು ಇತಿಹಾಸದಲ್ಲಿ, ಅದೇ 20 ವರ್ಷದಲ್ಲಿ ಫಸ್ಟ್ ಟೈಮು ಅಂತ ಕೇಳಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ನನ್ನ ಪ್ರಶ್ನೆ, CM DCM ಇಬ್ಬರು ಕೂಡ ಸೋನಿಯಾ ಗಾಂಧಿ ಮುಂದೆ ಕ್ಲೈಮ್ ಮಾಡ್ತಾರೆ ಅಂತಾರಲ್ಲ, ಇದರ ಅಗತ್ಯನೇ ಇಲ್ಲ ಅಂತ ನನ್ನ ವಾದ. ಒಂದೇ ಒಂದು ಮಾತುಕತೆ ಏನಾದರೂ ಆಗಿದ್ರೆ 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ಬೇಕು ಅಂತಂದಾಗ ಈ ಎಲ್ಲ ಕ್ಲೈಮ್ ಮಾಡ್ಕೊಂಡು ಕೂತ್ಕೊಂಡು ಏನು ಪ್ರಯೋಜನ? ಇಷ್ಟಕ್ಕೂ ಇಬ್ಬರು ಹೇಳ್ತಿರೋದೇನು, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು ತಾನೆ, ಕ್ಲೈಮ್ ಮಾಡೋ ಅವಶ್ಯಕತೆ ಏನು ಅಂತ.
ಸಹಜವಾಗಿ ನೀವ್ ಹೇಳುವಂತದ್ದು ಕರೆಕ್ಟ್ ಇದೆ. ಒಂದು ವೇಳೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದ್ರೆ ಈ ರೀತಿಯಾದಂತಹ ಕ್ಲೈಮ್ಗಳ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಅರವಿಂದ್, ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ನೋಡಿದ್ರೆ ಬಹುಶಃ 2.5 ವರ್ಷದ ಮಾತುಕತೆಗಳು ಎಷ್ಟು ತೀವ್ರ ಮಟ್ಟದಲ್ಲಿ ಅಂದಿನ ಕಾಲಕ್ಕೆ ಆಗಿದೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಸಿದ್ದರಾಮಯ್ಯನವರು ಕೂಡ ಒಂದ್ ಹಂತದಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ಸಿದ್ದರಾಮಯ್ಯನವ್ರಿಗಂತೂ ಸದ್ಯಕ್ಕೆ ಅಧಿಕಾರ ಬಿಡುವಂತಹ ಯಾವುದೇ ಮನಸ್ಸಿಲ್ಲ ಅನ್ನುವಂಥದ್ದು ಅವರ ಮಾತುಗಳಿಂದ, ಅವರ ಬೆಂಬಲಿಗರ ಪ್ರಕ್ರಿಯೆಗಳಿಂದ ಗೊತ್ತಾಗ್ತಿದೆ. ಅದಕ್ಕೆ ಸಹಜವಾಗಿ ಬ್ರೇಕ್ಫಾಸ್ಟಿಂಗ್ ಮೀಟಿಂಗ್ ಆಯ್ತು, ಡಿ ಕೆ ಶಿವಕುಮಾರ್ ಬಂದವರು ದೆಹಲಿಗೆ ಪೆರೇಡ್ ಮಾಡಿದ್ರು, ಎಲ್ಲಾ ಗೊಂದಲಗಳು ಸೃಷ್ಟಿಯಾಯ್ತು. ಈಗಿರುವಂತದ್ದು ಹೈಕಮಾಂಡ್ಗಳ, ಅದು ಕೂಡ ಸೋನಿಯಾ ಗಾಂಧಿ ಅವರ ಅಂಗಳದಲ್ಲೇ ಇದು ಇತ್ಯರ್ಥ ಆಗ್ಬೇಕು. ಸೋಮವಾರ ದೆಹಲಿಗೆ ಸಿದ್ದರಾಮಯ್ಯವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಂಸದರ ಸಭೆ ನೆಪದಲ್ಲಿ ಹೋಗ್ತಿದ್ದಾರೆ. ಹೈಕಮಾಂಡ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ. ಅಲ್ಲಿ ಸಹಜವಾಗಿ ತಮ್ಮ ತಮ್ಮ ಕ್ಲೈಮ್ ಗಳನ್ನ ಮಾಡ್ಕೊಳ್ಳೋದು ಸಹಜವಾಗಿ ಇದ್ದಿರುತ್ತೆ. ಸಿದ್ದರಾಮಯ್ಯನವರ ಮಾತಿಷ್ಟೇ, ಮುಂದಿನ ಬಜೆಟ್ ವರ್ಗೂ ಕೂಡ ನನ್ನನ್ನೇ ಮುಂದುವರಿಸಿ ಅನ್ನುವಂಥದ್ದು ಅವರ ಒಂದು ಕ್ಲೈಮ್ ಡೇ 1 ಇಂದನೂ ಕೂಡ ಅನ್ನುವಂಥದ್ದು. ಎರಡನೇದಾಗಿ, ಒಂದ್ ವೇಳೆ ಯಾವುದೇ ಕಾರಣ ಇಲ್ಲದೆ ನನ್ನನ್ನ ಈಗ ತೆಗೆದ್ರೆ ಅದು ಅಹಿಂದ ವರ್ಗ ಕಾಂಗ್ರೆಸ್ ಮೇಲೆ ಮುನಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬಿ ಕೇರ್ಫುಲ್ ಅನ್ನುವಂತಹ ಸಂದೇಶದ ಜೊತೆಗೆ ಕ್ಲೈಮ್ ಅನ್ನ ಮಾಡ್ಕೊಳ್ಬಹುದು. ಇನ್ನೊಂದು ಸಿದ್ದರಾಮಯ್ಯನವರಿಗಿರುವಂತಹ ದೊಡ್ಡ ಧೈರ್ಯ ಏನು ಅಂತಂದ್ರೆ, ಶಾಸಕರ ಪಡೆ, ಅತಿ ಹೆಚ್ಚು ಶಾಸಕರ ಬೆಂಬಲ ನನಗೆ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮಾತು. ಒಂದ್ ವೇಳೆ ನೀವು ಶಾಸಕರ ಅಭಿಪ್ರಾಯವನ್ನ ತೆಗೆದುಕೊಳ್ಳದೆ ಹೋದ್ರೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಅದು ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕ್ಲೈಮು. ಇನ್ನು ಡಿ ಕೆ ಶಿವಕುಮಾರ್ ನಾವು ಹೇಳಿದ ಹಾಗೆ ಅವರು ಎಮೋಷನಲ್ ಕಾರ್ಡ್ ಅನ್ನ ಖಂಡಿತವಾಗ್ಲಿ ಪ್ಲೇ ಮಾಡ್ತಾರೆ. ಯಾಕಂತಂದ್ರೆ ಅವರು ತಿಹಾರ್ ಜೈಲ್ಗೆ ಹೋದ್ರು, ಅದೆಲ್ಲವೂ ಕೂಡ ಪಕ್ಷಕ್ಕಾಗಿ ಈ ರೀತಿಯಾಗಿ ನಾನು ದುಡಿದಿದ್ದೇನೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಕ್ಲೈಮು. ಮತ್ತೆ ಡಿ ಕೆ ಶಿವಕುಮಾರ್ ಹೇಳ್ತಿರುವಂತದ್ದು, ಅವರ ಆಪ್ತ ಬಳಗದ ಜೊತೆ ಇರಬಹುದು, ಆಪ್ತೇಷ್ಟರ ಜೊತೆ ಇರುವಂತದ್ದು 2.5 ವರ್ಷ ಅಗ್ರಿಮೆಂಟ್ ಆಗಿದೆ, ಅದನ್ನ ಕೊಡಿ ಅನ್ನುವಂತಹ ಮನವಿಯನ್ನ ಸೋನಿಯಾ ಗಾಂಧಿ ಅವರು ಮುಂದೆ ಮಾಡಬಹುದು. ಒಟ್ಟಾರೆಯಾಗಿ ಸೋನಿಯಾ ಗಾಂಧಿ ಅವರು ಇಬ್ಬರ ಕ್ಲೈಮ್ ಅನ್ನ ಕೇಳಿ ಯಾವ ಸಂಧಾನ ಸೂತ್ರವನ್ನ ಕಂಡುಹಿಡಿತಾರೆ, ಇಬ್ಬರಿಗೂ ಒಪ್ಪಿತ ಆಗುತ್ತಾ ಆ ಸಂಧಾನ ಸೂತ್ರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ.